ಪ್ರತಿ ವರ್ಷ ರಾಮಯ್ಯ ಎವಲ್ಯೂಟ್ ಸಂಸ್ಥೆಯಿಂದ ನೀಡುವ ಸ್ಟಾರ್ ಸ್ಟಾರ್ಟ್ಅಪ್ ಅವಾರ್ಡ್ ಈ ವರ್ಷವೂ ಬಹಳ ಅದ್ಧೂರಿಯಾಗಿ ನಡೆಯಿತು. ರಾಮಯ್ಯ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ ಅವಾರ್ಡ್ ಕಾರ್ಯಕ್ರಮಕ್ಕೆ ರಾಮಯ್ಯ ಆಂಥಮ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಸ್ಟಾರ್ ಸ್ಟಾರ್ಟ್ಅಪ್ ಅವಾರ್ಡ್ 2025 ವರ್ಷಕ್ಕೆ 21 ಕಂಪನಿಗಳ ಉದ್ಯಮಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. 2020ರಲ್ಲಿ ರಾಮಯ್ಯ ಶಿಕ್ಷಣ ಸಮೂಹ ಸಂಸ್ಥೆಯಿಂದ ಪ್ರಾರಂಭವಾದ ರಾಮಯ್ಯ ಎವಲ್ಯೂಟ್ ನವ ಉದ್ಯಮಿಗಳ ಮತ್ತು ಹೂಡಿಕೆದಾರರ ಉದ್ಯಮಿಗಳ ನಡುವೆ ಒಂದು ಇಕೋಸಿಸ್ಟಮ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಕಾರ್ಯಕ್ರಮದಲ್ಲಿ ವಿವಿಧ ಕಂಪನಿಯ ಮುಖ್ಯಸ್ಥರು ಎಲ್ಲರೂ ಕೂಡ ಹಾಜರಿದ್ದರು. His presence today at next one also like to call our AI solution investor community. I would like to call with start with ನಮ್ಮ ರಾಮಯ್ಯ ಎವಲ್ಯೂಟ್ ಪ್ರಾರಂಭ ಆಗಿ MSR ಎವಲ್ಯೂಟ್ ನಮ್ಮ ಸಮರ್ಥ ಅವರು ಇದನ್ನ ನಡೆಸ್ಕೊಂಡು ಹೋಗ್ತಾ ಇರೋದು. ನಾವು ಸಂಪೂರ್ಣವಾಗಿ ಇವರು ಬೆಂಬಲ ನೀಡಿಕೊಂಡು ಇದರಲ್ಲಿ ಉದ್ದೇಶ ಏನಂದ್ರೆ ಸ್ಟಾರ್ಟ್ಅಪ್ ಕಂಪನೀಸ್ಗೆ ಟೆಕ್ನಿಕಲ್ ಕಂಪನೀಸ್ಗೆ ಹೆಚ್ಚು ಜನರಿಗೆ ಜಾಬ್ಸ್ ಕೊಡುವಂಥ ಒಂದು ಕೆಲಸ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿಲ್ಲ. ಎರಡೇ ಇನ್ಸ್ಟಿಟ್ಯೂಷನ್ಸ್ ಇದಕ್ಕೆ ಮುಂಚೆ ಮಾಡಿದ್ದು, IIT ಚೆನ್ನೈ ಆ್ಯಂಡ್ IIT ಬಾಂಬೆ. ಅದಾದ ನಂತರ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಮಾಡಿ ನಮ್ಮ ಡಾಕ್ಟರ್ MR ಜಯರಾಮ್ ಅವರು ನಾವು ನಮ್ಮ ಸಮರ್ಥ ಅವ್ರನ್ನ ಸಂಪೂರ್ಣವಾಗಿ ಈ ಒಂದು ಕೆಲಸಕ್ಕೆ ಅವ್ರನ್ನ ಜವಾಬ್ದಾರಿ ಕೊಟ್ಟು ಅವ್ರು ನಡೆಸ್ತಾ ಇದ್ದಾರೆ. ಮುಂದಕ್ಕೆ ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ನವೋದ್ಯಮಗಳು ಈ ತಂತ್ರಜ್ಞಾನ ಪ್ಲಸ್ ಇನ್ನೋವೇಷನ್ನಲ್ಲಿ ಎಷ್ಟು ಡೀಪಾಗಿ ಹೋಗುತ್ತೆ ಅಷ್ಟು ಒಳ್ಳೆಯದು ನಮ್ಮ ದೇಶಕ್ಕೆ. ಸೊ ಅದಕ್ಕೋಸ್ಕರ ಆ ಉದ್ದೇಶದಲ್ಲಿ ಈ ಎವಲ್ಯೂಟ್ ನಡೀತಾ ಇದೆ. ಎವಲ್ಯೂಟ್ 4 ವರ್ಷ ಆಯಿತು, ಈಗ ಐದನೇ ವರ್ಷಕ್ಕೆ ಪ್ರಾರಂಭ ಇದೆ. ಈ ದಿನ ಏನು ಅಂದರೆ 5ನೇ ವರ್ಷದ ಪ್ರಾರಂಭ. ಇವತ್ತು ನಾವು ಭಾರತದಲ್ಲಿರುವಂಥ ಒಂದು 500 ಸ್ಟಾರ್ಟಪ್ಗಳನ್ನ ನಾವು ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು 22 ಸ್ಟಾರ್ಟಪ್ಗಳಿಗೆ ನಾವು ಅದನ್ನು ರೆಕಗ್ನೈಸ್ ಮಾಡ್ತಾ ಇದ್ವಿ. ಸ್ಟಾರ್ಟ್ಅಪ್ ಅವಾರ್ಡ್ ಅಂತ ಕೊಡ್ತಾ ಇದ್ವಿ. 22 ಸ್ಟಾರ್ಟಪ್ಸ್ ಆಫ್ ದ 500 ಸ್ಟಾರ್ಟಪ್ಸ್ ಇನ್ ದ ಡೀಪ್ ಟೆಕ್. ಓಕೆ, ಡೀಪ್ ಟೆಕ್ ಅಂದರೆ ತಂತ್ರಜ್ಞಾನದಲ್ಲಿ ಅತ್ಯಂತ ಇನ್ನೋವೇಷನ್ ಇರೋವಂಥದ್ದು. ಓಕೆ, ಬೇರೆ ಬೇರೆ ಥರ ತಂತ್ರಜ್ಞಾನ ಇರ್ಬೋದು. ತಂತ್ರಜ್ಞಾನ ಬೇರೆ ಕಡೆ ಅಳವಡಿಸ್ಬಾರ್ದು. ಒಂದು ಕಡೆ ಅಗ್ರಿಟೆಕ್ ಇರ್ಬೋದು, ಮೆಡ್ಟೆಕ್ ಇರ್ಬೋದು, ಬಯೋಟೆಕ್ ಇರ್ಬೋದು, AI ಇರ್ಬೋದು, ಏನಾದರೂ ಇರ್ಬೋದು. ಬಟ್ ತಂತ್ರಜ್ಞಾನದಲ್ಲಿ ಇನ್ನೋವೇಷನ್ ತುಂಬ ಇರಬೇಕು. ಆ ಥರ ಕಂಪ್ನಿಗಳನ್ನ, ಆ ಥರ ನವೋದ್ಯಮಗಳನ್ನ ನಾವು ಗುರುತಿಸ್ತಾ ಇದ್ದೀವಿ. ನವೋದ್ಯಮಗಳು ಈ ತಂತ್ರಜ್ಞಾನ ಪ್ಲಸ್ ಇನ್ನೋವೇಷನ್ನಲ್ಲಿ ಎಷ್ಟು ಡೀಪಾಗಿ ಹೋಗುತ್ತೆ ಅಷ್ಟು ಒಳ್ಳೆಯದು ನಮ್ಮ ದೇಶಕ್ಕೆ. ಸೊ ಅದಕ್ಕೋಸ್ಕರ